ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದ ವೇದವತಿಯ ಆಶ್ರಮಕ್ಕೆ ರಾವಣ ಬಂದು ಆಕೆಯನ್ನ ಕೆಣಕಿ ಅವಳ ಮೂಲಕ ಶಾಪವನ್ನು ಪಡೆದುಕೊಂಡು ನಿನ್ನ ವಧಕ್ಕಾಗಿ ಮತ್ತೊಮ್ಮೆ ನಾನು ಅವತಾರ ಮಾಡಿ ಬರುತ್ತೇನೆ ಅಂತ ಆಕೆ ಪ್ರತಿಜ್ಞೆ ಮಾಡಿದ್ಲು. ಮುಂದೆ ಅಗ್ನಿ ಕುಂಡದಲ್ಲಿ ಪ್ರವೇಶ ಮಾಡಿ ತನ್ನ ಶರೀರವನ್ನು ಸಮರ್ಪಣೆ ಮಾಡಿದ್ಲು ಅನ್ನುವ ಕಥೆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಬಂದಿತ್ತು. ಅದೇ ಸೀತೆಯ ವೇದವತಿಯ ಕಥೆಯನ್ನು ಆನಂದ ರಾಮಾಯಣಕ್ಕನುಸಾರವಾಗಿ ಇವತ್ತಿನ ದಿವಸ ನಾವು ನೋಡಬೇಕಾಗಿದೆ. ಆನಂದ ರಾಮಾಯಣದ 3ನೇ ಸರ್ಗದಲ್ಲಿ, ಸಾರಕಾಂಡದ 3ನೇ ಸರ್ಗದಲ್ಲಿ ಆ ಕಥೆ ಇದೆ. ಹಿಂದೆ ಪದ್ಮಾಕ್ಷ ಅನ್ನುವ ಹೆಸರಿನ ಒಬ್ಬ ಪ್ರಸಿದ್ಧನಾದಂಥ ರಾಜ ಇದ್ದ. ಅವನು ತನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡಿದ, ಮಹಾಲಕ್ಷ್ಮಿಯನ್ನು ನನ್ನ ಮಗಳನ್ನಾಗಿ ಪಡ್ಕೊಳ್ಬೇಕು. ಯಾಕೆಂದರೆ ಈ ಜಗತ್ತಿನ ಜನ ಎಲ್ಲ ಸಂಪತ್ತನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸಂಪತ್ತಿಗೆ ಅಷ್ಟೊಂದು ಅದ್ಭುತವಾದ ಮಹತ್ವ ಇದೆ. ಆ ಸಂಪತ್ತಿಗೆ ಅಭಿಮಾನಿ ದೇವತೆಯಾದಂಥ ಲಕ್ಷ್ಮೀ ದೇವತೆಯನ್ನು ನಾನು ನನ್ನ ಮಗಳನ್ನಾಗಿ ಪಡ್ಕೊಳ್ತೇನೆ. ಕೇವಲ ಸಂಪತ್ತಿಗಾಗಿ ಪ್ರಯತ್ನ ಮಾಡುವ ಬದಲು, ಧನಕ್ಕಾಗಿ ಪ್ರಯತ್ನ ಮಾಡುವ ಬದಲು ಲಕ್ಷ್ಮೀ ದೇವಿಯನ್ನು ಮಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಆತ ಆಲೋಚನೆ ಮಾಡಿದ. ನನ್ನ ತೊಡೆಯ ಮೇಲೆ ಅವಳನ್ನು ಕೂಡಿಸಿಕೊಂಡು ಮಗಳನ್ನಾಗಿ ಆಕೆಯನ್ನು ಮಾಡಿಕೊಂಡು ಅವಳನ್ನು ನಾನು ಲಾಲನೆ ಮಾಡ್ತೇನೆ, ಹೀಗೆ ಆಲೋಚನೆ ಮಾಡಿ ದೀರ್ಘವಾದ ತಪಸ್ಸನ್ನು ಮಾಡಿದ. ಅವನ ಮುಂದೆ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಈ ಮಾತನ್ನು ಹೇಳಿದ್ಲು, ನಾನು ನಿನ್ನ ಮಗಳಾಗಿ ಬರಲಿಕ್ಕೆ ಯಾವುದೇ ಅಭ್ಯಂತರವಿಲ್ಲ, ಆದರೆ ನಾನು ಪರತಂತ್ರಳಾಗಿದ್ದೇನೆ, ವಿಷ್ಣುವಿನ ಅಧೀನರು ನಾನು. ಆ ವಿಷ್ಣು ಒಂದು ವೇಳೆ ನನ್ನನ್ನು ನಿನ್ನ ಮಗಳನ್ನಾಗಿ ಹೋಗುವಂತ ಆದೇಶ ಕೊಟ್ಟದ್ದಾದರೆ ನಾನು ನಿಸ್ಸಂದೇಹವಾಗಿ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿದ್ಲು. ಆಗ ಆ ರಾಜ ಮತ್ತೊಮ್ಮೆ ವಿಷ್ಣುವನ್ನು ಕುರಿತು ದೀರ್ಘವಾದ ತಪಸ್ಸನ್ನು ಮಾಡಿದ. ವಿಷ್ಣು ಆತನ ಎದುರಿಗೆ ಪ್ರತ್ಯಕ್ಷನಾದ. ರಾಜ ಆ ವಿಷ್ಣುವನ್ನು ಕೇಳಿದ, ಲಕ್ಷ್ಮೀದೇವಿಯನ್ನು ನನಗೆ ಮಗಳನ್ನಾಗಿ ಕೊಡು ಅಂತ. ರಾಜನ ಮಾತನ್ನು ಕೇಳಿ ಶ್ರೀಹರಿ ಒಂದು ಮಾತುಲುಂಗ ಫಲ ಅಂದರೆ ಕಿತ್ತಳೆ ಹಣ್ಣನ್ನು ಆ ರಾಜನ ಕೈಗೆ ಕೊಟ್ಟ ಮತ್ತು ತಾನು ಅದೃಶ್ಯನಾಗಿಬಿಟ್ಟ. ಆ ರಾಜ ಆ ಕಿತ್ತಳೆ ಹಣ್ಣನ್ನು ಸೀಳಿದಾಗ ಆ ಕಿತ್ತಳೆ ಹಣ್ಣಿನ ಒಳಗೆ ಬಂಗಾರದ ಕಾಂತಿಯಿಂದ ಹೊಳೆಯುವಂಥ ಕನ್ಯೆಯೊಬ್ಬಳನ್ನು ನೋಡಿದ. ಇವಳೇ ನನ್ನ ಮಗಳು ಅಂತ ಆತ ಭಾವಿಸಿದ. ಪದ್ಮಾಕ್ಷ ಅನ್ನುವ ಹೆಸರಿನ ರಾಜನ ಮಗಳಾದ್ರಿಂದ ಅವಳಿಗೆ ಪದ್ಮ ಅನ್ನುವ ಹೆಸರು ಕೂಡ ಬಂತು. ಪದ್ಮಾಕ್ಷ ನೃಪತೆ ಕನ್ಯಾಂ ಪದ್ಮಾಂ ಲೋಕಾಹ ವದಂತಿ ಚ ಆಹ್ವಯಾಮ ಸುಸ್ತಾಂ ರಮ್ಯಾಂ ಸರ್ವಚಿತ್ತೈಕರಂಜಿನೀಂ ಶಕಲೇ ಮಾತುಲುಂಗಸ್ಯ ಭೂತ್ವೈಕತ್ರ ಫಲಂ ಪುನಃ. ಅವಳು ಆ ಪ್ರತಿ ದಿವಸವೂ ಕೂಡ ರಾಜನ ತೊಡೆಯ ಮೇಲೆ ಕೂತ್ಕೊಳ್ತಿದ್ಲು. ಅದನ್ನ ಅಪೇಕ್ಷೆಗನುಸಾರವಾಗಿ ಶುಕ್ಲ ಪಕ್ಷದಲ್ಲಿ ಪ್ರತಿನಿತ್ಯವೂ ಕೂಡ ಚಂದ್ರನ ಕಲೆ ಅಭಿವೃದ್ಧಿ ಆಗುವಂತೆ ಪ್ರತಿನಿತ್ಯವೂ ಕೂಡ ಆಕೆ ಬೆಳೆದಳು. ಅವನ ಮನಸ್ಸಿನಲ್ಲಿ ಹೀಗೊಂದು ಆಲೋಚನೆ ಬಂತು, ಪದ್ಮಾಕ್ಷ ಅಚಿಂತಯತ್ ಹೃದಯ ಕಸ್ಮೈ ದೇಯ ಮಯಾ ಕನ್ಯಾ ಹಿ ಅಸ್ಯೈ ಯೋಗ್ಯೋ ವರೋತ್ರಕಃ. ಇಂಥ ಅದ್ಭುತವಾದ ಸೌಂದರ್ಯ, ಅದ್ಭುತವಾದಂಥ ಸದ್ಗುಣಗಳ ಗಣಿಯಾದಂಥ ನನ್ನ ಮಗಳಿಗೆ ಸೂಕ್ತನಾದಂಥ ವರ ಯಾರಿದ್ದಾರೆ, ಯಾರಿಗೆ ನಾನು ಇವಳನ್ನು ಮದುವೆ ಮಾಡಿಕೊಡ್ಬೇಕು, ಹೀಗೆ ಆಲೋಚನೆ ಮಾಡಿದ. ಮುಂದೊಮ್ಮೆ ಒಂದು ಸ್ವಯಂವರವನ್ನು ಮಾಡಿ ಆ ಸ್ವಯಂವರದಲ್ಲಿ ಸೂಕ್ತನಾದಂಥ ವರನಿಗೆ ಇವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಆಲೋಚನೆ ಮಾಡಿದ. ಸ್ವಯಂವರೇ ಅಥ ಪದ್ಮಾಯ ಯಜ್ಞ ಆರಂಭಂ ಚಕಾರಸಃ. ಸ್ವಯಂವರಕ್ಕಾಗಿ ಒಂದು ಯಜ್ಞವನ್ನು ಕೂಡ ಪ್ರಾರಂಭ ಮಾಡಿದ. ಸ್ವಯಂವರಾಯ ಯಜ್ಞಾಯ ಪತ್ರೈ ಆಕಾರಯನ್ ನೃಪಾನ್. ಆ ಯಜ್ಞಕ್ಕಾಗಿ ಬೇರೆ ಬೇರೆ ಭಾಗದ ರಾಜರನ್ನ, ಸಾರ್ವಭೌಮರನ್ನ ಆವಾಹನೆ
ಕದಿಬೇಕಾಗಿತ್ತು. ಅದಕ್ಕಾಗಿ ಎಲ್ಲರಿಗೂ ಕೂಡ ಪತ್ರವನ್ನು ಬರೆದು ಕರೆಸಿದ. ಅವರೆಲ್ಲರೂ ಕೂಡ ನಾನಾ ಥರದ ಆಭೂಷಣಗಳನ್ನು ಧರಿಸಿ ಅಲಂಕೃತರಾಗಿ ಈ ಪದ್ಮಾದೇವಿಯ ಸ್ವಯಂವರಕ್ಕೆ ಆಗಮಿಸಿದರು. ಅನೇಕ ಜನ ಮುನೀಶ್ವರರು ಕೂಡ ಆ ಸ್ವಯಂವರವನ್ನು ನೋಡಬೇಕು ಅಂತ ಬಂದರು. ದೇವತೆಗಳು, ಗಂಧರ್ವರು, ದಾನವರು, ಮಾನವರು, ಪಕ್ಷಿಗಳು, ಸರ್ಪಗಳು, ಭೂರುಹಾಹ ವನಸ್ಪತಿ ಅಭಿಮಾನಿ ದೇವತೆಗಳು, ಯಕ್ಷರು, ಕಿನ್ನರರು ಎಲ್ಲರೂ ಕೂಡ, ರಾವಣ ಮೊದಲಾದ ರಾಕ್ಷಸರು ಕೂಡ ಅಲ್ಲಿ ಬಂದರು. ಆಗ ಅವರೆಲ್ಲರನ್ನು ಈ ರಾಜ ನೋಡಿ ಅವ್ರ ಮುಂದೊಂದು ನಿಬಂಧನವನ್ನಿಟ್ಟ. ಯಾವುದೋ ಧನಸ್ಸನ್ನು ಎತ್ತೋದು ಇಂಥ ನಿಬಂಧನೆ ಇರಲಿಲ್ಲ. ಇದೊಂದು ವಿಚಿತ್ರವಾದ ನಿಬಂಧನ. ಇಷ್ಟು ಜನ ನೀವು ನನ್ನ ಮಗಳನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಇಲ್ಲಿಗೆ ಬಂದಿದ್ದೀರಿ. ನಿಮ್ಮಲ್ಲಿ ಯಾರು ತನ್ನ ಶರೀರವನ್ನು ಆಕಾಶದ ನೀಲವರ್ಣದಿಂದ ಯುಕ್ತವನ್ನಾಗಿ ಮಾಡ್ಕೋತಾನೆ, ನಿಮ್ಮಲ್ಲಿ ಸದ್ಯ ಯಾರು ಅಂಥವ್ರಿಲ್ಲ. ಆಕಾಶದ ನೀಲವರ್ಣ ಉಳ್ಳವರು ಯಾರಿಲ್ಲ. ಆಕಾಶದ ನೀಲವರ್ಣವನ್ನು ನಿಮ್ಮ ಮೈಯಲ್ಲಿ ನೀವು ತಂದುಕೋಬೇಕು, ನಿಮ್ಮ ಶರೀರಕ್ಕೆ ನೀವು ತಂದುಕೋಬೇಕು. ಅಂಥವ್ರಿಗೆ ನನ್ನ ಮಗಳನ್ನು ತಂದು ಕೊಡ್ತೇನೆ. ಆಕಾಶದಂತೆ ನೀಲವರ್ಣ ಇದ್ದವನು ವಿಷ್ಣು ಮಾತ್ರ. ಇದು ಆತನ ತಲೆಯಲ್ಲಿದ್ದಿರಬೇಕು. ಹೀಗೆ ಆ ರಾಜ ನಿಬಂಧನವನ್ನು ಮುಂದಿಟ್ಟ. ದದಾಮಿ ತಸ್ಮೈ ಪದ್ಮೇಯಂ ಸತ್ಯಂ ಜ್ಞೇಯಂ ವಚೋ ಮಮ. ಅದನ್ನೆಲ್ಲ ಆ ರಾಜರು ಆಲೋಚನೆ ಮಾಡಿದರು. ದುರ್ಘಟಂ ನೃಪಸಪ್ತಮಾಹ. ನಮ್ಮ ಮೈಗೆ ಆಕಾಶದ ನೀಲಿ ಬಣ್ಣ ಬರೋದು ಯಾವಾಗ? ಇನ್ನೇನು ಬಣ್ಣ ಹಚ್ಕೋಬೇಕಷ್ಟೇ ಅಂತ ಆಲೋಚನೆ ಮಾಡಿದ್ದಿರ್ಬೇಕು ಅವರು. ಪದ್ಮಾ ಸೌಂದರ್ಯ ಭ್ರಾಂತ. ಆಕಾಶದ ನೀಲವರ್ಣವನ್ನು ತಂದುಕೊಳ್ಳಿಕ್ಕಂತೂ ಸಾಧ್ಯವಿಲ್ಲ. ಈ ಕಡೆ ಅವಳನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಂಥ ಅದ್ಭುತವಾದ ಸೌಂದರ್ಯ, ದಿವ್ಯ ಸೌಂದರ್ಯ ಅವಳದು. ಅವಳನ್ನು ಅಪಹಾರ ಮಾಡಿಬಿಡಬೇಕು ಅಂತ ಪ್ರಯತ್ನ ಪಟ್ಟರು. ತಾನ್ ಕನ್ಯಾಹರಣೋದ್ಯುಕ್ತಾನ್ ನೃಪಾನ್ ದೃಷ್ಟ್ವಾ ಸನಿರ್ಜರಾನ್. ದೇವತೆಗಳಲ್ಲೂ ಕೂಡ ಕೆಲವರಿಗೆ ಅವಳನ್ನು ಅಪಹಾರ ಮಾಡಬೇಕು ಅಂತ ಅಪೇಕ್ಷೆ ಬಂದಿತ್ತು. ಅವರೆಲ್ಲರ ಜೊತೆ ಈತ ಯುದ್ಧ ಮಾಡಿದ, ಅದ್ಭುತವಾದ ಯುದ್ಧ ಮಾಡಿದ. ಎಲ್ಲರನ್ನೂ ಯುದ್ಧ ಮಾಡಿ ಸೋಲಿಸಿಬಿಟ್ಟ ಅವನು. ತದ್ಬಾಣ ಪೀಡಿತಾ ದೇವಾ ಮಾನವಾ ವಿಮುಖಾ ರಣೆ ಬಹು. ಆದರೆ ಮಾನವರು ಓಡಿ ಹೋದರೂ ಕೂಡ ದೈತ್ಯರು ಆ ಪದ್ಮಾಕ್ಷನನ್ನ ಯುದ್ಧ ಭೂಮಿಯಲ್ಲಿ ಕೊಂದಾಕಿಬಿಟ್ರು. ದೈತ್ಯೈಶ್ಚ ಪದ್ಮಾಕ್ಷ ನಿಹತಃ ರಣೆ ತತಸ್ಥೆ ಬಿರಿತಾ ಸರ್ವೇ ತಾಮ್ ಧರ್ತುಂ ದುದ್ರುವರ್ಜವಾತ್. ಆವಾಗ ದೈತ್ಯರೆಲ್ಲರೂ ಕೂಡ ಸೇರಿ ಆ ಪದ್ಮಾದೇವಿಯನ್ನು ಅಪಹಾರ ಮಾಡಬೇಕು ಅಂತ ಅವಳನ್ನು ಸಮೀಪಿಸಿದರು. ಅವಳು ಇವರು ತನ್ನನ್ನು ಮುಟ್ಲಿಕ್ಕೆ ಬರ್ತಾರೆ ಅನ್ನೋದನ್ನು ಗಮನಿಸಿ ಅಗ್ನಿಯಲ್ಲಿ ತನ್ನ ಶರೀರವನ್ನು ಬಿಟ್ಟು ಬಿಟ್ಟಳು. ತಾಮದೃಷ್ಟ ನೃಪಾದ್ಯಾಸ್ತೆ ವಿಚಿನ್ವನ್ ನಗರೇ ತದಾ. ಆ ಪದ್ಮಾದೇವಿ ಅಥವಾ ಹಿಂದೆ ವೇದವತಿಯ ಕಥೆ ಬಂದಿತ್ತು. ಇವರೆಲ್ಲರೂ ಅಗ್ನಿ ಪ್ರವೇಶ ಮಾಡೋದು ಅಂದರೆ ತಮ್ಮ ಶರೀರವನ್ನಲ್ಲಿ ಸುಟ್ಟಾಕೋದು ಅಂತ ಅರ್ಥ ಅಲ್ಲ, ಅಗ್ನಿಯಲ್ಲಿ ಅವರು ಅದೃಶ್ಯರಾಗಿ ಬಿಡೋದು ಅಂತ ಅರ್ಥ. ಸೀತಾದೇವಿ ಕೂಡ ರಾಮನ ಎದುರಿಗೆ ತನ್ನ ಪಾವಿತ್ರ್ಯವನ್ನು ತೋರಿಸಲಿಕ್ಕಾಗಿ ಅಗ್ನಿ ಪ್ರವೇಶ ಮಾಡಿದ್ಲು. ಅಗ್ನಿ ಪ್ರವೇಶ ಮಾಡೋದು ಅಂತಂದರೆ ಮಹಾಲಕ್ಷ್ಮಿಗೆ ಅಷ್ಟು ಸುಲಭವಾದ ಸಂಗತಿ ಅದು, ಎಲ್ಲ ದಿವ್ಯ ಸ್ತ್ರೀಯರಿಗೂ. ಅಗ್ನಿ ಪ್ರವೇಶ ಮಾಡೋದು ಅಂದರೆ ಅಗ್ನಿಯನ್ನು ನಿಮಿತ್ತವನ್ನಾಗಿಟ್ಕೊಂಡು ಅದೃಶ್ಯರಾಗೋದು ಅಂತ ಅರ್ಥ. ಅಲ್ಲಿ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿ ಸತ್ತು ಹೋಗೋದು ಅಂತ ಅರ್ಥ ಅಲ್ಲ. ಹೀಗೆ ಕೇವಲ ಅದೃಶ್ಯಳಾದರು ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ಜುಹಾವ ಅಂತ ಅಲ್ಲಿದೆ, ಹೋಮ ಮಾಡಿದ್ಲು ಅಂತಿದೆ. ಹೋಮ ಮಾಡಿದ್ಲು ಅಂದರೆ ಪರಿತ್ಯಾಗ ಮಾಡಿದ್ಲು ಅಂತಲ್ಲ, ಅದೃಶ್ಯಳಾದ್ಲು ಅನ್ನೋ ಅರ್ಥವನ್ನು ಸ್ವೀಕಾರ ಮಾಡಿದರೆ ಎಲ್ಲ ಸಂಗತ ಆದೀತು. ಅವಳನ್ನ ಎಲ್ಲಿ ಹೋದ್ಲು ಅಂತ ಇವರೆಲ್ಲರೂ ನಗರದಲ್ಲಿ ಹುಡುಕಾಡಿದರು. ರಾಜನ ಅರಮನೆಯನ್ನೆಲ್ಲ ಕಿತ್ತಾಡಿದರು. ರಾಜನ ಅರಮನೆಯನ್ನು ಮುರಿದು ಹಾಕಿಬಿಟ್ರು. ಭೂಮಿಂ ಚಕ್ರು ಇತಸ್ತಃ. ಇಡೀ ಭೂಮಂಡಲವನ್ನೇ ಅಲುಗಾಡಿಸಿಬಿಟ್ರು. ಎಲ್ಲಿದ್ದಾಳೆ ಅವಳು ನೋಡಬೇಕು ಅಂತೇಳಿ. ಸ್ಮಶಾನ ತುಲ್ಯಂ ನಗರಂ ಜಾತಂ ವೈ ಕ್ಷಣ ಮಾತ್ರತಃ. ಒಂದು ಕ್ಷಣದಲ್ಲಿ ಇಡೀ ನಗರವೆಲ್ಲ, ಪದ್ಮಾಕ್ಷರಾಜನ ನಗರವೆಲ್ಲ ಸ್ಮಶಾನಕ್ಕೆ ಸದೃಶವಾಗಿ ಹಾಳಾಗೋಯ್ತು. ಪದ್ಮಾಕ್ಷ ನೃಪತೆ ಲಕ್ಷ್ಮೀ ಸಂಗಾತ್ ಜಾತ ಈದೃಶಿ ದಶಾ ತಸ್ಮಾತ್ ನ ಮುನಯ ಲಕ್ಷ್ಮೀಂ ಕಾಮಯಂತಿ ಕದಾಚನ. ಪದ್ಮಾಕ್ಷ ನೃಪತಿಗೆ ಲಕ್ಷ್ಮೀದೇವಿಯನ್ನು ಮಗಳನ್ನಾಗಿ ಪಡ್ಕೊಂಡಿದ್ದು ಇಂಥ ಕೆಟ್ಟ ಸ್ಥಿತಿ ಬಂತು, ಹಾಳಾಗಿ ಹೋಗಬೇಕಾಯ್ತು ಅವನು. ಹಾಗಾಗಿ ಮುನಿಗಳಾದವರು, ಋಷಿಗಳಾದವರು ಯಾವತ್ತೂ ಕೂಡ ಲಕ್ಷ್ಮಿಯನ್ನು ಅಪೇಕ್ಷೆ ಪಡೋದಿಲ್ಲ. ಲಕ್ಷ್ಮಿ ಅಂದರೆ ಸಂಪತ್ತನ್ನಾಗಿ ಅಪೇಕ್ಷೆ ಪಡೋದಿಲ್ಲ ಅಂತ ಈ ಆನಂದ ರಾಮಾಯಣದ ಶ್ಲೋಕ ಹೇಳ್ತದೆ. ಸುಮ್ಮನೆ ಹಾಸ್ಯಕ್ಕಾಗಿದ್ದಂಥ ಶ್ಲೋಕ ಇದ್ದಿರಬೇಕು, ಅಥವಾ ಅಂತರ್ಗತವಾದಂಥ ಒಂದು ಏನಾದರೂ ಅರ್ಥ ಇದ್ದಿರಬೇಕು. ಕೇವಲ ಲಕ್ಷ್ಮಿಯನ್ನು ಸ್ವೀಕಾರ ಮಾಡಬಾರ್ದು, ಲಕ್ಷ್ಮೀ ಸಮೇತನಾದಂಥ ನಾರಾಯಣನನ್ನು ಧ್ಯಾನ ಮಾಡಬೇಕು, ಅವನನ್ನೇ ಪರದೈವ ಅಂತ ಉಪಾಸನೆ ಮಾಡಬೇಕು ಅಂತ ಹೀಗೆ ಅದಕ್ಕೇನಾದ್ರು ಅರ್ಥ ಇದ್ದಿರಬೇಕು. ಯಾಕೆಂದರೆ
ಆ ಲಕ್ಷ್ಮೀದೇವಿಯ ಸಂಘದಿಂದಾಗಿ ಪದ್ಮಾಕ್ಷ ನೃಪತಿ ಹಾಳಾದ ಅಂತ ಆತ ಒಬ್ಬ ಹಾಳಾಗಿರ್ಬೋದು. ಆದರೆ ಜನಕರಾಜನಿಗೆ ಏನೂ ಆಗಲಿಲ್ಲ. ಜನಕರಾಜನಿಗೆ ವರಣೆ ಇತ್ತು. ರಾವಣನಂಥ ಮಹಾಪರಾಕ್ರಮಿಯೂ ಕೂಡ ಜನಕರಾಜನನ್ನು ಗೆಲ್ಲಿಕ್ಕಾಗಲಿಲ್ಲ. ಸೀತಾದೇವಿಯ ಕಾರಣಕ್ಕಾಗಿ ನಿಮ್ಮ ಮೇಲೆ ಯಾರು ದಂಡೆತ್ತಿ ಬಂದರೆ ಅವರು ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತನಿಗೊಂದು ವರಣೆ ಇತ್ತು. ಹಾಗಾಗಿ ರಾವಣನೂ ಕೂಡ ಎಂಥ ಪರಾಕ್ರಮಿ ಆದ್ರೂ ಜನಕ ಮಹಾರಾಜನನ್ನು ಸೀತೆಯ ಕಾರಣಕ್ಕಾಗಿ ಸೋಲಿಸಲಿಕ್ಕಾಗಿರಲಿಲ್ಲ. ಕುಶಧ್ವಜ ಅಂತ ಇನ್ನೊಬ್ಬ ಬೃಹಸ್ಪತಿಯ ಮಗ ಇದ್ದ. ಆತ ವೇದವತಿ ಅಪ್ಪನಾಗಿದ್ದ. ಆತ ವೇದವತಿಯ ಕಾರಣಕ್ಕಾಗಿ ಹತ್ಯೆಗೊಳಗಾಗಿದ್ದ ರಾಕ್ಷಸನ ಕೈಯಿಂದ. ಅದೆಲ್ಲ ಸರಿ, ಅವರೆಲ್ಲ ಆಗಿದ್ದರು. ಆದರೆ ಎಲ್ಲರಿಗೂ ಹಾಗಾಗಿರಲಿಲ್ಲ. ಲಕ್ಷ್ಮೀದೇವಿ ತಂದೆ ಆದವರಿಲ್ಲ, ಎಲ್ಲರಿಗೂ ಕೂಡ ಅಂಥ ಕೆಟ್ಟ ಪರಿಸ್ಥಿತಿ ಬಂದಿರಲಿಲ್ಲ. ಹಾಗಾಗಿ ಅದೊಂದು ಅಂತರಾರ್ಥವನ್ನು ಸ್ವೀಕಾರ ಮಾಡಬೇಕಷ್ಟೆ. ಲಕ್ಷ್ಮ್ಯಾಶ್ಚಿತ್ತಸ್ಯ ಚಾಂಚಲ್ಯಂ ಭಯಂ ಶೋಕೋ ವಧೋಪಿ ಚ ಭವತ್ಯೇವಂ ಮಹದ್ದುಃಖಂ ತಸ್ಮಾತ್ ತಾಂ ಪರಿವರ್ಜಯೇತ್. ಲಕ್ಷ್ಮಿಯಿಂದ ಏನಾಗ್ತದಂದರೆ ನಮ್ಮ ಮನಸ್ಸು ಚಂಚಲ ಆಗ್ತದೆ. ಭಯಂ, ಮನಸ್ಸಿಗೆ ಭಯ, ಶೋಕ, ದುಃಖ, ನಮಗೆ ಹತ್ಯೆಗೂ ಒಳಗಾಗಿ ಬಿಡಬಹುದು ನಾವು, ಮಹಾ ದುಃಖ. ಆದ್ದರಿಂದಾಗಿ ಲಕ್ಷ್ಮಿ ಅನ್ನ ಸಂಪತ್ತನ್ನು ನಾವು ದೂರ ಇಡಬೇಕು ಅಂತ ಅದಕ್ಕೆ ಅರ್ಥವನ್ನು ತಗೊಳ್ಬೇಕು. ನಮ್ಮಲ್ಲಿ ಇದ್ದಂಥ ಸಂಪತ್ತನ್ನು, ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವಂಥ ಸಂಪತ್ತನ್ನು, ಕಷ್ಟಪಟ್ಟು ಸಂಗ್ರಹ ಮಾಡುವಂಥ, ಕಷ್ಟಪಟ್ಟು ಕಾಯುವಂಥ ಸಂಪತ್ತೇನಿದೆ, ಆ ಸಂಪತ್ತನ್ನು ಸರಿಯಾಗಿ ವಿನಿಯೋಗ ಮಾಡದೇ ಇದ್ದರೆ, ಕೇವಲ ಆತ್ಮಲೋಭಕ್ಕಾಗಿ ಸಂಪತ್ತನ್ನು ನಾವು ಸಂಗ್ರಹ ಮಾಡ್ತಾ ಹೋದರೆ ಆ ಸಂಪತ್ತಿನಿಂದ ಮನಸ್ಸು ಚಂಚಲ ಆಗ್ತದೆ. ಅದರಿಂದ ಸುಖ ಸಿಗೋದಿಲ್ಲ ಮನುಷ್ಯನಿಗೆ. ಸರಿಯಾದಂಥ ನೆಮ್ಮದಿ ಸಿಗಬೇಕಾದ್ರೆ ಆ ಸಂಪತ್ತನ್ನು ಭಗವಂತನ ಕಾರ್ಯಕ್ಕಾಗಿ ವಿನಿಯೋಗ ಮಾಡಬೇಕು ಅಂತ ಅದರ ಅಂತರಾರ್ಥವನ್ನು ತಗೊಳ್ಬೇಕು. ಸಾಕ್ಷಾತ್ ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮೀದೇವಿಯಿಂದ ನಮಗೆ ಕೆಡಕಾಗೋದು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಅದನ್ನು ಸರಿಯಾಗಿ ಉಪಯೋಗ ಮಾಡದೇ ಇದ್ದರೆ ಅದರಿಂದ ಕೆಡಕಾಗ್ತದೆ ಅಷ್ಟೇ. ಮನಸ್ಸು ಚಂಚಲ ಆಗ್ತದೆ. ಭಯ, ನಮ್ಮ ದುಡ್ಡನ್ನು ಯಾರು ಅಪಹಾರ ಮಾಡಿಬಿಡ್ತಾರೆ ಏನೋ ಅಂತ ನಮಗೆ ಭಯ. ಪರಮಾತ್ಮನ ಕಾರ್ಯಕ್ಕಾಗಿ ಸಂಪತ್ತನ್ನು ವಿನಿಯೋಗ ಮಾಡಿದರೆ ಅದಕ್ಕೆ ಭಯ ಇಲ್ಲ. ಶೋಕ, ದುಃಖ ಬೇರೆ. ಇನ್ನೂ ಹೆಚ್ಚಿನ ದುಡ್ಡು ಗಳಿಸಬೇಕು ಅಂತ ಅಪೇಕ್ಷೆ ಇರ್ತದೆ, ಬರ್ತಾ ಇರೋದಿಲ್ಲ, ಅದಕ್ಕಾಗಿ ದುಃಖ. ಇದ್ದಿದ್ದು ದುಡ್ಡನ್ನು ಸಂಗ್ರಹ ಮಾಡೋದು ಕೂಡ, ಅದನ್ನು ಡೆಪಾಸಿಟ್ ಮಾಡೋದು ಕೂಡ ಸುಲಭವಾದ ಕೆಲಸ ಅಲ್ಲ. ಅದು ಕೂಡ ದುಃಖಕ್ಕೆ ಕಾರಣವೇ. ಹೀಗೆ ವಧೋಪಿತ, ಕೆಲವೊಮ್ಮೆ ವಧನೂ ಆಗಿಬಿಡ್ಬೋದು. ಸಂಪತ್ತಿ ಕಾರಣಕ್ಕಾಗಿ ಯುದ್ಧಗಳು, ಕೋಲಾಹಲಗಳು ನಡೆದದ್ದು ಈ ಜಗತ್ತಿನಲ್ಲಿ ಹೆಚ್ಚು. ಅದನ್ನೆಲ್ಲ ಕೂಡ ನಾನು ನಿಮಗೆ ವಿವರ ಮಾಡಿ ಹೇಳಬೇಕಾಗಿಲ್ಲ. ಆದ್ದರಿಂದ ತಸ್ಮಾತ್ ಪರಿವರ್ಜಯೇ, ಆದ್ದರಿಂದ ಲಕ್ಷ್ಮೀದೇವಿಯನ್ನು ದೂರ ಇಡಬೇಕು. ಕೇವಲ ಲಕ್ಷ್ಮೀ ಉಪಾಸನೆಯನ್ನು ಮಾಡೋದಾಗಲಿ, ಧನಕ್ಕಾಗಿ, ಆತ್ಮಲೋಭಕ್ಕಾಗಿ ಸಂಗ್ರಹ ಮಾಡೋದಾಗಲಿ, ಸಂಪಾದನೆ ಮಾಡೋದಾಗಲಿ ನಮ್ಮ ಗುರಿ ಆಗಿರಬಾರದು. ಸಂಪತ್ತನ್ನು ಭಗವಂತನ ಕಾರ್ಯಕ್ಕಾಗಿ ವಿನಿಯೋಗ ಮಾಡಿದರೆ ಅದರಿಂದ ದುಃಖವೂ ಇಲ್ಲ, ಶೋಕವೂ ಇಲ್ಲ, ವಧವೂ ಇಲ್ಲ ಅಂತ ಅದರ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಪದ್ಮಾಕ್ಷೇ ನಿಹತೆ ಯುದ್ಧೆ ನೃಪಪತ್ನ್ಯ ಸಹಸ್ರಶಃ ಭರ್ತ್ರಾ ಸಹೈವ ಗಮನಂ ಚಕ್ರುಸ್ತಾಹ ಭಯ ನಿರ್ಭರಾಹ. ಪದ್ಮಾಕ್ಷ, ಆ ರಾಜ ಏನಿತ್ತಲ್ಲ, ಪದ್ಮಾ ದೇವತೆಯ ತಂದೆ, ಆತ ಯುದ್ಧದಲ್ಲಿ ಧರಾಶಾಯಿ ಆದಮೇಲೆ ಅವನ ಸಾವಿರಾರು ಜನ ಪತ್ನಿಯರು ಚಿತೆಗೆ ಏರಿಬಿಟ್ರು ತಮ್ಮ ಗಂಡನ ಜೊತೆಗೆ. ಭಯ ನಿರ್ಭರಾಹ. ತತಸ್ಥೆ ದೈತ್ಯವರ್ಯಾದ್ಯ ಯಯು ಸ್ವಂ ಸ್ಥಳಂ ಪ್ರತಿ ಏಕದಾ ವನ್ಹಿಕುಂಡಾತ್ಸ ಪದ್ಮಾಶಕ್ತಿ ಸ್ಥಿರಾಹರೇಹೇ. ಆಮೇಲೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಳಕ್ಕೆ ಹೊರಟು ಹೋದರು. ಆ ದೈತ್ಯರೆಲ್ಲರೂ ಕೂಡ ಮುಂದೊಮ್ಮೆ ಆ ಹರಿಯ ಭಗವಂತನ ಮಾಯಾಸ್ವರೂಪಗಳಾದಂಥ ಲಕ್ಷ್ಮೀದೇವಿ ಅಗ್ನಿಕುಂಡದಿಂದ ಹೊರಗೆ ಬಂದಳು. ಅಗ್ನಿಕುಂಡದಿಂದ ಹೊರಗೆ ಬಂದು ಕುಂಡದ ಸಮೀಪವೇ ಕೂತ್ಕೊಂಡಿದ್ಲು. ಬಹಿರ್ನಿರ್ಗತ್ಯ ಕುಂಡಸ್ಯ ಸಮೀಪೆ ಸಮುಪಾವಿಶತ್, ಅಲ್ಲೇ ಕೂತ್ಕೊಂಡ್ಲು. ಇದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಪುಷ್ಪಕ ವಿಮಾನದಲ್ಲಿ ರಾವಣ ಹಾದು ಹೊರಟಿದ್ದ. ಅಲ್ಲಿ ಸಾರಣಸ್ಥಾಂ ದದರ್ಶಾಥ ವನ್ಹಿಕುಂಡೇ ಬಹಿಸ್ಥಿತಾಂ. ಅವನು ಹಿಂಬಾಲಕರಿದ್ರಲ್ಲ, ಅವನ ಗೂಂಡಾಪಡೆಗಳು, ಸುಖ, ಸಾರಣ ಮೊದಲಾದವರು, ಮಾರೀಚ ಮೊದಲಾದವರು ಇದ್ರಲ್ಲ, ಅದರಲ್ಲಿ ಸಾರಣ ಅನ್ನೋನು ಮೇಲಿಂದಲೇ ಅವಳನ್ನು ನೋಡಿದ. ಅವನ ಪಡೆ ಹೇಗಿತ್ತಂದ್ರೆ, ರಾವಣನು ಅಂತ ಕೆಟ್ಟ ಮನಸ್ಸಿನವನೇ, ಅವನಿಗೆ ಬೇಕಾದಂಥ ಎಲ್ಲ ಕೆಟ್ಟ ವ್ಯವಸ್ಥೆಗಳನ್ನು ಒದಗಿಸ್ಲಿಕ್ಕೆ ತಲೆ ಹಿಡುಕರು ಇವರೆಲ್ಲ, ಸುತ್ತಮುತ್ತಿದ್ದವರು, ಈ ಶುಕ ಸಾರಣ ಇವರೆಲ್ಲ. ಅವ್ರಿಗಿದೆಲ್ಲ ಕಾಣಿಸ್ತಿತ್ತು, ಎಲ್ಲಿ ಏನೇನು ಇಂಥ ವಸ್ತು ಇದೆ ಅಂತ ಅನ್ನೋದನ್ನೆಲ್ಲ. ಅದನ್ನೆಲ್ಲ ರಾವಣನಿಗೆ ತಂದು ಕೊಟ್ಟು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು, ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ಳೋದು ಅವ್ರ ಕೆಲಸ ಆಗಿತ್ತು. ತೋರಿಸಿಬಿಟ್ಟ ಅವನು, ನೋಡಲ್ಲಿ ಅಂತೇಳಿ. ರಾವಣಾಯ ವಚೋಬ್ರವೀತ್. ಹಿಂದೊಮ್ಮೆ ದೇವತೆಗಳು, ರಾಕ್ಷಸರೆಲ್ಲರೂ ಕೂಡ ಯಾವಳನ್ನು ಮದುವೆ ಮಾಡಿಕೊಳ್ಳಿಕ್ಕಾಗಿ, ಯಾವಳನ್ನು ಸ್ವೀಕಾರ ಮಾಡಲಿಕ್ಕಾಗಿ ಬಂದಿದ್ರಲ್ಲ, ಆ ಪದ್ಮಾಕ್ಷರಾಜನ ಮಗಳಾದಂತಹ ಪದ್ಮ
ಇಲ್ಲಿ ಅಗ್ನಿ ಸಮೀಪದಲ್ಲಿದ್ದಾಳೆ. ಸಾರಣನ ಮಾತನ್ನು ಕೇಳಿದ ಕೂಡಲೇ ಅವಳನ್ನು ನೋಡಿ ಕಾಮಮೋಹಿತನಾದ ರಾವಣ. ಯಾನ ಜವಾದ್ ಉತ್ಪಪಾತ ಅಂತ ಹೇಳಿದೆವು ಆನಂದ ರಾಮಾಯಣ. ಅಲ್ಲೇ ವಿಮಾನದಿಂದ ಹಾರಿದಂತೆ ವಿಮಾನವನ್ನು ನಿಧಾನವಾಗಿ ಕೆಳಗೆ ಇಳಿಸಿ ತಾನು ಮೆಟ್ಲಿಳಿದು ಕೆಳಗೆ ಒಟ್ಟು ಪುರ್ಸೋತಿರ್ಲಿಲ್ಲ. ವಿಮಾನದಿಂದ ಹಾರಿದ ಜವಾದ್ ಉತ್ಪಪಾತ. ಸಾ ಅನಲೇ ಪ್ರಾವಿಶತ್ ಯಥಾ ಪ್ರಕಾರವಾಗಿ ಆಕೆ ಅಗ್ನಿಯಲ್ಲಿ ಅದೃಶ್ಯಳಾಗಿಬಿಟ್ಲು. ಅಗ್ನಿಯಲ್ಲಿ ಅವಳು ಪ್ರವಿಷ್ಟಳಾಗಿದ್ದನ್ನು ನೋಡಿ ಇವನೇನು ಮಾಡಿದ, ಆ ಅಗ್ನಿಕುಂಡದ ಸಮೀಪಕ್ಕೆ ಬಂದ. ತಾಮಗ್ನೋ ಸಂಪ್ರವಿಷ್ಟಾಂ ಸಹ ದೃಷ್ಟ್ವಾ ಜ್ಞಾತ್ವಾ ತತ್ ಸ್ಥಳಂ ಸಹ ಪ್ರಾಹ ದಶಾಸ್ಯ ತ್ವಯಾ ದೇವಾ ನೃಪಾದಯ ಕೃತ್ವಾ ಅಗ್ನೌ ವಸತಿಂ ಪದ್ಮೇ ಶ್ರಮಗ್ರಸ್ತಾ ಕೃತಾ ಪುರಾಹ. ಪದ್ಮ ಅಂತ ಅವಳನ್ನು ಸಂಬೋಧನೆ ಮಾಡಿದ. ನೀನು ಹಿಂದೆ ದೇವತೆಗಳು, ದೈತ್ಯರು, ರಾಕ್ಷಸರೆಲ್ಲರಿಗೂ ಕೂಡ ಮೋಸ ಮಾಡಿದೆ, ಎಲ್ಲರನ್ನೂ ಕೂಡ ವೃಥಾ ಆಯಾಸಿತರನ್ನಾಗಿ ಮಾಡಿದೆ. ನೀನು ಅಗ್ನಿಕುಂಡಗಳು ಪ್ರವೇಶ ಮಾಡಿದೆ. ನಿನ್ನ ಸಲುವಾಗಿ ಅವರೆಲ್ಲ ಇಲ್ಲಿ ಬಂದು ದುಃಖಿತರಾಗಿ ಹೊರಟು ಹೋಗಬೇಕಾಯ್ತು. ಹಾಗಾಗಿ ಇವತ್ತು ನಿನ್ನ ವಾಸಸ್ಥಾನ ಈ ಅಗ್ನಿ ಏನಿದೆ ಇದನ್ನು ತಿಳ್ಕೋಬೇಕು. ತದದ್ಯ ವಾಸಸ್ಥಾನಂತೆ ಅಗ್ನಿ ನಮಗೆಲ್ಲರಿಗೂ ಪರಲೋಕವನ್ನು ಕಳಿಸುವಂಥ ಸ್ಥಾನ. ಅಗ್ನಿ ಅನ್ನೋದು ಲಕ್ಷ್ಮೀದೇವಿಗೆ ವಾಸಸ್ಥಾನ. ಅದು ಮಯಾ ಜ್ಞಾತಂ ಮನೋರಮೆ, ನನಗೆ ಗೊತ್ತಾಯ್ತು ಈಗ ಇದು ನಿನ್ನ ವಾಸಸ್ಥಾನ, ಇದನ್ನು ನಾನೀಗ ಶೋಧನ ಮಾಡ್ತೀನಿ ಈ ಬೆಂಕಿಯನ್ನ ಅಂತ ಆತ ಪ್ರತಿಜ್ಞೆ ಮಾಡಿದ. ಹೀಗೆ ಆಲೋಚನೆ ಮಾಡಿ ಆ ಅಗ್ನಿಯನ್ನು ಆರಿಸಬೇಕು, ಅಲ್ಲಿ ಉರಿಯುವಂಥ ಅಗ್ನಿಯನ್ನು ಆರಿಸಬೇಕು ಅಂತ ಆಲೋಚನೆ ಮಾಡಿ ನೀರು ತುಂಬಿದ ಕೊಡಗಳನ್ನು ತರಿಸಿದ, ಅಗ್ನಿಯನ್ನು ಆರಿಸಿದ. ಅಲ್ಲಿ ಅಗ್ನಿ ಇದ್ದಾಳೇನೋ ಒಳಗೆ ನೋಡ್ಬೇಕು, ಪದ್ಮ ಅಲ್ಲಿ ಒಳಗಿದ್ದಾಳೇನೋ ನೋಡಬೇಕು ಅಂತೇಳಿ. ಏನು ಪದ್ಮನೂ ಕಾಣಲಿಲ್ಲ, ಮತ್ತೊಂದು ಕಾಣಲಿಲ್ಲ. 5 ರತ್ನಗಳು ಕಾಣಿಸಿದವು. ಅವನ ಕೈಯಲ್ಲಿ ತಗೊಂಡ ಒಂದು ಸಣ್ಣ ಕರಂಡಿಕ ಅಂತ ಪೆಟ್ಟಿಗೆ, ಅದರಲ್ಲಿ ಹಾಕಿದ ಅವಳನ್ನು. ವಿಮಾನದಲ್ಲಿ ಕೂತ್ಕೊಂಡು ತನ್ನ ನಗರಕ್ಕೆ ಹೋದ. ದೇವತೆಗಳ ತನ್ನ ಅರಮನೆಯ ದೇವ ಪೂಜಾಗೃಹದಲ್ಲಿ, ದೇವರ ಮನೆಯಲ್ಲಿ ಅದನ್ನ ಇಟ್ಟು ಮಂದೋದರಿಗೆ ಹೇಳಿದ. ತಾನು ಮಂದೋದರಿ ಇಬ್ಬರು ಕೂಡ ಏಕಾಂತದಲ್ಲಿದ್ದಾಗ ಅವಳಿಗೆ ಹೇಳಿದ, ಮಂದೋದರಿ, ಇವತ್ತು ನಾನು ಎಲ್ಲ ಕಡೆ ಸಂಚಾರ ಮಾಡುವಾಗ ನಿನಗಾಗಿ 5 ರತ್ನಗಳನ್ನು ತಂದಿದ್ದೇನೆ ಅಂತ ಹೇಳಿದ. ತತ್ವಶರಾಣಿ, ನಿನಗೆ ಸಂತೋಷ ಕೊಡೋದಕ್ಕಾಗಿ 5 ರತ್ನಗಳನ್ನು ತಂದಿದ್ದೇನೆ. ಅವುಗಳನ್ನು ನಾನು ದೇವಾಲಯದಲ್ಲಿ, ನಮ್ಮ ದೇವರ ಪೂಜೆ ಮನೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದೇನೆ. ಅವುಗಳನ್ನು ತೆಗೆದುಕೊಂಡು ಹೋಗು. ತದ್ ದಶಾಸ್ಯ ವಚಶ್ರುತ್ವ ಸಾಯಯೌ ದೇವ ಮಂದಿರಂ. ನಾಳೆ ನೋಡೋಣ ಅಂತ ಅವಳೇನು ಆಲೋಚನೆ ಮಾಡಲಿಲ್ಲ. ಯಾವುದೋ ಅದ್ಭುತವಾದ ರತ್ನಗಳನ್ನು ತಂದಿದ್ದಾರೆ ನಮ್ಮ ಯಜಮಾನರು ಅಂತ ಆಲೋಚನೆ ಮಾಡಿ ಕೂಡಲೇ ಹೋಗೇ ಬಿಟ್ಲು ಅವಳು. ಆ ಪೆಟ್ಟಿಗೆ ಏನಿತ್ತು ಅದನ್ನು ತರಬೇಕು, ತಂದು ಗಂಡನ ಎದುರಿಗೆ ತರಬೇಕು ಅಂತ ಆಲೋಚನೆ ಮಾಡಿದ್ಲು. ತರಲಿಕ್ಕೆ ಹೋದಾಗ ಆ ಪೆಟ್ಟಿಗೆ ಅಲ್ಲಿಂದ ಮೇಲೆ ಏಳಲಿಲ್ಲ. ತಾವದು ಉಚ್ಚಾಲಯಾಮಾಸ ನ ಚಚಾಲ ತದಾಭುವಃ. ಆ ಪೆಟ್ಟಿಗೆ ಆ ಇದ್ದಂಥ ಸ್ಥಳದಿಂದ ಮೇಲೆ ಏರಲಿಲ್ಲ. ತದಾಸ ಲಜ್ಜಿತಾತತ್ವ ರಾವಣಾಯ ನಿವೇದಯತು. ಇಂಥ ಒಂದು ಸಣ್ಣ ಪೆಟ್ಟಿಗೆಯನ್ನು ನನಗೆ ಎತ್ತೋದಾಗಲಿಲ್ಲಲ್ಲ ಅಂತ ಅವಳಿಗೆ ನಾಚಿಕೆ ಆಯಿತು. ನಾಚಿಕೆಯಾಗಿ ಅವಳು ರಾವಣನಿಗೆ ನಡೆದ ಸಂಗತಿಯನ್ನು ತಿಳಿಸಿದ್ಲು. ಅವನು ನಕ್ಕ ರಾವಣ. ತಾನೇ ಅದನ್ನು ನೋಡಿಬಿಡ್ತೇನೆ, ಪೆಟ್ಟಿಗೆಯನ್ನು ಎತ್ತುತ್ತೇನೆ ಅಂತ ಹೋದ. ಅವನಿಗೂ ಆ ಪೆಟ್ಟಿಗೆಯನ್ನು ಅಲ್ಲಿಂದ ಅಲ್ಲಾಡಿಸೋದಾಗಲಿಲ್ಲ. 1 ಕೈಯಿಂದ ನೋಡಿದ, 2 ಕೈಯಿಂದ ನೋಡಿದ, ಕೊನೆಗೆ 20 ಕೈಗಳಿಂದ ಪ್ರಯತ್ನ ಪಟ್ಟ, ಆಗಲಿಲ್ಲ. ಕೊನೆಗೆ ಅವನಿಗೆ ಭಯವೇ ಆಯಿತು, ಇದು ಎಂಥದ್ದು ಪೆಟ್ಟಿಗೆ ಅಂತೇಳಿ. ತತ್ರೈವ ಉದ್ಘಾಟಯಾಮಾಸ ರಾವಣಸ್ಥಾಂ ಕರಂಡಿಕಾಂ. ಆ ಪೆಟ್ಟಿಗೆಯನ್ನು ಎತ್ತೋದಾಗದಿದ್ದು ತೊಂದರೆ ಇಲ್ಲ, ಅದರೊಳಗಿರುವಂಥ ರತ್ನಗಳನ್ನು ತೆರೆದು ಪತ್ನಿಗೆ ತೋರಿಸ್ಬೇಕು ಅಂತ ಆಲೋಚನೆ ಮಾಡಿ ಅದನ್ನು ಹೊರಗೆ ಆ ಪೆಟ್ಟಿಗೆ ಬಾಯನ್ನು ತೆರೆದ. ಅಲ್ಲಿ ಕಾಣಿಸಿದ್ಲು ಕನ್ಯೆ, ಸೂರ್ಯನಂತೆ ಬೆಳಗುವಂಥ ಕನ್ಯೆ. ಅವಳ ತೇಜಸ್ಸಿನಿಂದಾಗಿ ಸುತ್ತಮುತ್ತಲಿದ್ದಂಥ ರಾಕ್ಷಸರ ಕಣ್ಣೆಲ್ಲ ಕುಕ್ಕಿ ಹೋಯಿತು. ತಾಂ ದೃಷ್ಟುಂ ಬಾಲಿಕಾಂ ರಮ್ಯಾಂ ಯಯು ಸುಹೃತ್ ಸುತಾದಯ. ಆ ಅದ್ಭುತವಾದ ಕನ್ಯೆಯನ್ನು ನೋಡ್ಲಿಕ್ಕಾಗಿ ಸುತ್ತಮುತ್ತಲಿದ್ದಂಥವರೆಲ್ಲರೂ ಕೂಡ ಓಡಿ ಬಂದರು. ರಾವಣ ಮೊದಲಾದವರೆಲ್ಲರೂ, ಉಳಿದ ರಾವಣನ ಸಂಬಂಧಿಕರೆಲ್ಲರೂ ಕೂಡ ಬಂದರು. ಇದೇನು ಘಟನೆ ಅಂತೆಲ್ಲರೂ ಕೇಳಿದಾಗ ಆ ರಾವಣ ಮಂದೋದರಿಗೆ ಈ ಮುಂದಿನಂತೆ ಘಟನೆಯನ್ನು ಹೇಳಿದ. ಪದ್ಮಾಕ್ಷ ಅನ್ನೋ ರಾಜನ ಮಗಳಿವಳು ಅನ್ನೋದರಿಂದ ಹಿಡಿದು ಏನೇನು ಘಟನೆ ನಡೆದಿತ್ತು ಅನ್ನೋದನ್ನು ಹೇಳಿದ. ಮಂದೋದರಿಗೆ ಭಯಂಕರ ಕೋಪವಂತು, ಭಯವೂ ಆಯಿತು. ಇದು ನಿನ್ನ ಮನೆಯನ್ನ, ಅಂದರೆ ನಮ್ಮ ಮನೆಯನ್ನ, ರಾಕ್ಷಸರ ಕುಲವನ್ನು ನಾಶ ಮಾಡುವಂಥ ಯಾವುದೋ ಒಂದು ಕೃತ್ಯ, ಮಾಟ ಮಂತ್ರದಿಂದ ಕೂಡಿದಂಥ ಒಂದು ಗೊಂಬೆ ಇದ್ದಿರಬೇಕಿದು.
ಕುಲ ವಿಧ್ವಂಸಕಾರಿಣಿ, ಇದನ್ನು ಯಾಕೆ ಲಂಕೆಗೆ ತಂದಿ ಅಂದ್ಲವಳು. ಅಸ್ಯಾಹ ಜ್ಞಾತ್ವಾಪಿ ಚೇಷ್ಟಿತಂ, ಇದು ಒಂದು ಸರಿ ಅಗ್ನಿಯಲ್ಲಿ ಪ್ರವೇಶ ಮಾಡಿತ್ತು ಹಿಂದೆ, ಮತ್ತೊಮ್ಮೆ ನೀನು ಕಾಣಿಸ್ಕೊಂಡಿತ್ತು, ಮತ್ತೆ ಅಗ್ನಿಗೆ ಪ್ರವೇಶ ಮಾಡಿತ್ತು. ಇಂಥದ್ದೆಲ್ಲ ಅದ್ಭುತವಾದಂಥ ಮಹಿಮೆ ಇರಿಕಿದೆ ಅಂತ ಆದಮೇಲೆ ಇದನ್ನ ಇಲ್ಲಿ ತಂದೆ ಯಾಕೆ ನೀನು ಅಂತ ಗಂಡನನ್ನು ಅವಳು ಆಕ್ಷೇಪಿಸಿದ್ಲು. ದುಷ್ಟಾಂ ಸ್ವವಂಶಘಾತಾಯ ತ್ಯಜೈನಾಂ ಸತ್ವರಂ ವನೆ, ಇವಳನ್ನು ಕಾಡಿ ತೊಗೊಂಡೋಗಿ ಬಿಟ್ಟು ಬಿಡು. ಇಷ್ಟು ಸಣ್ಣ ಹುಡುಗಿಯಾಗಿದ್ದಾಗಲೇ ಇವಳು ಇಷ್ಟೊಂದು ಭಾರ ಇದ್ದಾಳೆ, ಇನ್ನು ನಾಳೆ ಇವಳೇನಾದರೂ ಬೆಳೆದು ತರುಣಿ ಆದರೆ ನಮ್ಮ ಗತಿ ಏನು? ಸಣ್ಣ ಮಗುವಿದ್ದಾಗಲೇ ಇವಳು ಕೂತಿರುವಂಥ ಪೆಟ್ಟಿಗೆಯನ್ನು ಅಲ್ಲಾಡ್ಸಕ್ಕೆ ನಿನಗೂ ಆಗಲಿಲ್ಲ, ನಿನ್ನಂಥ ಮಹಾಪರಾಕ್ರಮಿಗೆ. ತಾರುಣ್ಯ ಕಿಂ ಕರಿಷ್ಯತೆ, ಇವಳು ನಿನ್ನ ವಧವನ್ನೇ ಮಾಡಿಬಿಡ್ತಾಳೆ, ನಿನಗೆ ಇವಳು ಮೃತ್ಯು. ಹಾಗಾಗಿ ಲಂಕೆಯಲ್ಲೇ ಇವಳನ್ನು ಇಡೋದು ಬೇಡ, ಎಲ್ಲರೂ ಬೇರೆ ಕಡೆ ಹೊರಟುಬಿಡು ಅಂತ ಅವಳು ಹೇಳಿದ್ಲು. ಸತ್ಯ ಅನ್ನಿಸ್ತು ದಶಾನನಿಗೆ, ಈ ರಾವಣನಿಗೆ ಈ ಮಾತು. ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿದ, ದೂತರಿಗೆ ಆಜ್ಞಾಪನೆ ಮಾಡಿದ, ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ವಿಮಾನದಲ್ಲಿಡಿ, ತ್ಯಕ್ತವ್ಯ ಮಮ ವಾಕ್ಯಾತು ವನೇ ಗಚ್ಚತ ವೇಗತಃ, ಯಾವುದೊಂದು ಆಮೇಲೆ ಮುಂದೆ ಯಾವುದೋ ಒಂದು ವನಕ್ಕೆ ತೆಗೆದುಕೊಂಡು ಹೋಗಿ ಆ ವನದಲ್ಲಿ ಅದನ್ನು ಬಿಟ್ಟುಬಿಡಿ. ಎಲ್ಲರೂ ಕೂಡಿ ಸೇರಿ ಆ ಪೆಟ್ಟಿಗೆಯನ್ನು ಮೇಲೆತ್ತಿದ್ರು. ಪುಷ್ಪಕ ವಿಮಾನದಲ್ಲಿ ಅದನ್ನು ಇಟ್ಟು ಆಕಾಶದ ಮೂಲಕವಾಗಿ ಅವರು ಸಂಚಾರ ಮಾಡ್ತಾ ಹೋದರು. ದಶಾಸ್ಯ ಪತ್ನಿ ತಾನಾಹ ಕಾರ್ಯ ಭೂಮಿಗತ ತ್ವಯಂ, ಎಲ್ಲೋ ಕಾಡಿನಲ್ಲಿ ಇಟ್ಟು ಬಿಡಬೇಡ್ರಿ, ಹಾಗೆ ಮತ್ತದು ಎಲ್ಲರೂ ಎದ್ದು ಬಂದಾಳೆ ಹುಡುಗಿ, ಅವಳು ಭೂಮಿ ಒಳಗೆ ಹುದುಗಿಸಿಬಿಡ್ರಿ ಅಂತ ಹೇಳಿದ್ಲು. ಸ್ಥಾಪನೀಯ ಬಹಿರ್ನೇಯಂ ದರ್ಶನ ಧ್ವನಕಾರಿಣಿ, ಇವಳನ್ನು ನೋಡಿದ ಕೂಡಲೇ ಯಾರು ಸತ್ತು ಹೋಗಿಬಿಡ್ತಾರೆ, ಅಷ್ಟು ಭಯಂಕರವಾದವಳು ಇವಳು. ಭೂಮಿಯ ಒಳಗೆ ಇವಳನ್ನು ಹುದುಗಿಸಿಬಿಡಿ ಅಂತ ಹೇಳಿದ್ದವಳು. ಗೃಹಸ್ಥಾಶ್ರಮಯುಕ್ತೋಯ ತಥಾಚ ವಿಜಿತೇಂದ್ರಿಯ ವೃದ್ಧಿಮೇಷ್ಯತಿ ತದ್ಗೇಹೆ ಕುಮಾರೀಯಂ ಶುಭಾನನ. ಒಂದೇ ಯಾರ್ಯಾರ ಕೈಗೆ ಸಿಗಲಿ, ಗೃಹಸ್ಥಾಶ್ರಮಕ್ಕೆ ಯಾರು ಗೃಹಸ್ಥನ ಕೈಗೆ ಇವಳು ಸಿಗಲಿ, ಅವನು ವಿಜಿತೇಂದ್ರಿಯನಾಗಿರಲಿ, ಸಕಲ ಇಂದ್ರಿಯಗಳನ್ನು ಗೆದ್ದಂಥವನು, ಸಂಯಮವುಳ್ಳವನು, ಧರ್ಮಿಷ್ಠನೂ ಆದಂಥವನ ಕೈಗೆ ಇವಳು ಸಿಕ್ಕರೆ ಮುಂದೆ ಅವನಿಗೇನಾದರೂ ಅದೊಂದು ಅನುಕೂಲ ಆಗೋದಾದರೆ ಆಗಲಿ. ವೃದ್ಧಿಮೇಷ್ಯತೆ, ಅಲ್ಲಿ ಇವಳು ಬೆಳೆದು ದೊಡ್ಡವಳಾಗಲಿ. ಇಲ್ಲಿ ಮಾತ್ರ ಬೇಡ. ಚರಾಚರೇಷು ಸರ್ವತ್ರ ಆತ್ಮರೂಪೇಣ ಯಸ್ಥಿತಃ ತಸ್ಯ ಗೇಹೇ ಚಿರಂ ಕಾಲಂ ಸ್ಥಾಸ್ಯತೀಯಂ ನ ಸಂಶಯ. ಮುಂದೆ ಇವಳು ಮಂದೋದರಿಗೆ ಅದೆಲ್ಲ ಭವಿಷ್ಯನೇ ಗೊತ್ತಿತ್ತೇನೆ. ಈ ಸಕಲ ಚರಾಚರ ಪ್ರಪಂಚದ ಆತ್ಮವಾಗಿ ಯಾರಿದ್ದಾನಲ್ಲ ಭಗವಂತ, ಆ ಭಗವಂತನ ಮನೆಯಲ್ಲಿ ಇವಳು ಮುಂದೆ ಇರ್ತಾಳೆ. ಏನು ರೂಪದಿಂದ ಇರ್ತಾಳೆ ಅಂತ ಹೇಳಲಿಲ್ಲ. ಆ ಚರಾಚರ ಜಗತ್ ಎಲ್ಲ ಚರಾಚರಾತ್ಮಕವಾದಂಥ ಎಲ್ಲ ಜಗತ್ತಿನ ಅಂತರ್ಯಾಮಿಯಾದಂತಹ ಸಾಕ್ಷಿ ರೂಪನಾದಂಥ ಭಗವಂತ ಏನಿದ್ದಾನೆ, ಅವನ ಮನೆಯಲ್ಲಿ ಇವಳು ಇರ್ತಾಳೆ ಅಂದರೆ ಅವನ ಅರ್ಧಾಂಗಿನಿಯಾಗಿ ಇವಳು ಇರ್ತಾಳೆ ಅಂತ ಆ ಮಂದೋದರಿಗೆ ಹೊಳೆದಿದ್ದಿರ್ಬೇಕು. ಇತಿ ಮಂದೋದರಿ ವಾಕ್ಯಂ ಶ್ರುತ್ವಾ ದೂತಾ ಸವಿಸ್ತರಂ. ಮಂದೋದರಿ ಮಾತನ್ನ ದೂತರು ಕೇಳಿದ್ರು. ಆ ಕನ್ಯೆಯನ್ನು ತೊಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಆಗ ಆ ಕನ್ಯೆ ಮತ್ತೊಮ್ಮೆ ಹೇಳಿದ್ಲಂತೆ, ತಾನೇ ಹೇಳಿಬಿಟ್ಲು, ಮಾತಾಡಿದ್ಲು ಮೊದಲನೇದಾಗಿ ಅವಳು, ನೀವೀಗ ನನ್ನನ್ನು ತೊಗೊಂಡೋಗಿ ಎಲ್ಲೋ ಕಾಡಿನಲ್ಲಿ ಹೂತಾಕಿ ಬಿಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಿ, ಮತ್ತೊಮ್ಮೆ ನಾನು ಲಂಕೆಗೆ ಬರುವವಳಿದ್ದೇನೆ, ನಿಮ್ಮ ರಾಕ್ಷಸರನ್ನೆಲ್ಲರನ್ನೂ ಕುಲ ಸಮೇತರನ್ನಾಗಿ ನಾಶ ಮಾಡುವಳಿದ್ದೇನೆ, ರಾವಣನನ್ನು ಕೂಡ ಪುತ್ರ ಪೌತ್ರ ಸಮೇತನಂಥ ರಾವಣನನ್ನು ಕೂಡ ನಾಶ ಮಾಡುವಳಿದ್ದೇನೆ. ಅಥ ತೃತೀಯ ವೇಲಾಯಾಮ್ ಆಗತ್ಯಾಹಂ ಪುನಸ್ತ್ವಿಹ ನಿಕುಂಭಜಂ ಪೌಂಡಕಂ ಚ ಶತಶೀರ್ಷಂ ಚ ರಾವಣಂ. ಈ ರಾವಣ ಉಳಿದವರೆಲ್ಲರೂ ಕೂಡ ದೈತ್ಯರು, ರಾವಣನ ಸಹಚಾರಿಗಳಾದಂಥ ರೈತರು ಹೇಳಿದ್ದಾರೆ, ಅವರೆಲ್ಲರನ್ನು ಕೂಡ ನಾನು ನಾಶ ಮಾಡುವಳಿದ್ದೇನೆ. ಎಲ್ಲರನ್ನು ಕೊಂದು ಮತ್ತೆ ನನ್ನ ನಗರಕ್ಕೆ ನಾನು ಹೋಗುವಳಿದ್ದೇನೆ. ಅಹಂ ಚತುರ್ಥ ವೇಲಾಯಾಮ್ ಅದ್ಭುತಂ ಮೂಲಕಾಸುರಂ ಕುಂಭಕರ್ಣ ಸುರಂ ಶೂರಂ ಮರ್ದಯಿಷ್ಯಾಮ್ಯಹಂ ಪುನಃ. ಮುಂದೆ ಕುಂಭಕರ್ಣನ ಮಗ, ಅವನು ಮೂಲಕ ಅನ್ನೋ ಹೆಸರಿನವನು, ಆ ಎಲ್ಲ ರಾಕ್ಷಸರನ್ನು ಕೂಡ ನಾನು ಕೊಳ್ಳುವಳಿದ್ದೇನೆ ಅಂತ ಅವಳು ಹೇಳಿದ್ಲು. ರಾವಣನಿಗೆ ಅವಳ ಮಾತನ್ನು ಕೇಳಿ ಎದೆಯಲ್ಲಿ ಮುಳ್ಳೆ ನಟ್ಟಂತಾಯ್ತು, ಭಯ ಆಯ್ತು. ರಾಕ್ಷಸರೆಲ್ಲರೂ ಹೆದರಿ ಓಡಿ ಹೋದ್ರು. ಇದ್ದವರು ಕೆಲವರು ಅಲ್ಲೇ ಬಿದ್ದರು, ಹೆಣ ಬಿದ್ದಂತೆ ಬಿದ್ದು ಬಿಟ್ರು. ರಾವಣ ಆಲೋಚನೆ ಮಾಡಿದ, ಅಷ್ಟು ದಿವಸ ಈ ಹುಡುಗಿಯನ್ನು ಇರ್ಲಿಕ್ಕೆ ಯಾಕೆ ಬಿಡಬೇಕು, ಇವತ್ತೇ ಕೊಂದು ಹಾಕಿಬಿಡೋಣ. ಮುಂದೆ ಇವಳು ಯಾವತ್ತೋ ಮತ್ತೆ ನನ್ನ ನಗರಕ್ಕೆ ಬಂತು, ನಮ್ಮೆಲ್ಲರನ್ನು ಕೊಲ್ಲೋದಾದರೆ